ಪ್ರಪ್ರಥಮವಾಗಿ ಈ ಬಾರಿಯ ದಸರಾ ಹಬ್ಬದ ಶುಭಾಶಯಗಳನ್ನು ತುಮಕೂರಿನ ಜನತೆಗೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ತುಮಕೂರಿನಲ್ಲಿ ಪ್ರಥಮ ಬಾರಿಗೆ ತುಮಕೂರು ದಸರಾ ಅಂತ ಹೇಳಿ ನಾವು ಎಲ್ಲ ಜನಸಮುದಾಯ ಸೇರಿಕೊಂಡು ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ಹಿಂದೆ ಸುಮಾರು 25-30 ವರ್ಷಗಳಿಂದ ಕೆಲವು ಸ್ನೇಹಿತರು ಹಿರಿಯರು ಸೇರಿಕೊಂಡು ದಸರಾನ ಆಚರಣೆ ಮಾಡ್ತಾ ಇದ್ರು ತುಮಕೂರಿನಲ್ಲಿ. ಅದಕ್ಕೆ ಮುಂದುವರಿದ ಭಾಗವಾಗಿ ನಾವು ತುಮಕೂರು ದಸರಾ ಅಂತ ಹೇಳಿ ಮಾಡಬೇಕು, ಎಲ್ಲರ ದಸರಾ ಆಗಬೇಕು ಅಂತ ಹೇಳಿ ಜಿಲ್ಲಾ ಆಡಳಿತ, ಸರ್ಕಾರ ಮತ್ತು ನಾವೆಲ್ಲರೂ ಕೂಡ ಆ ಸಮಿತಿಯವರು ಸೇರಿ ನಾವೆಲ್ಲರೂ ಕೂಡ ಈ ಒಂದು ತುಮಕೂರು ದಸರಾವನ್ನ ಮೊದಲನೆಯದಾಗಿ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ದೇವೆ. ಈ ದಸರಾ ಉತ್ಸವದಲ್ಲಿ ನಾವು 2 ದಿವಸದ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಅದಕ್ಕೆ ಮೊದಲು 3ನೇ ತಾರೀಕು ಪೂಜೆಯನ್ನ ಮಾಡಿ ಆ ತಾಯಿ ಚಾಮುಂಡೇಶ್ವರಿಯನ್ನ, ಭುವನೇಶ್ವರಿಯನ್ನ ಮತ್ತು ಎಲ್ಲ ದುರ್ಗೆ ಏನು ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ಲು, ಆ ತಾಯಿಯನ್ನ ಪೂಜೆ ಮಾಡ್ತಕ್ಕಂಥದ್ದನ್ನ 3ನೇ ತಾರೀಕು ಪ್ರಾರಂಭ ಮಾಡ್ತೇವೆ. ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ನಾವು 11 ತಾರೀಕುವರೆಗೂ ಪ್ರತಿ ಸಂಜೆ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿದ್ದೇವೆ. 11ನೇ ತಾರೀಕು ನಮ್ಮ ಉತ್ಸವದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ. ಪ್ರತಿ ಸಂಜೆ ಯುವ ಉತ್ಸವ, ಯುವ ದಸರಾ, ಮಹಿಳಾ ದಸರಾ, ಕವಿಗೋಷ್ಠಿ ಮತ್ತು ಕ್ರೀಡೆ ಇವೆಲ್ಲವನ್ನು ಕೂಡ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರತಿನಿತ್ಯ ಇರುತ್ತೆ. ಈ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ ಅಂದ್ರೆ 11ನೇ ತಾರೀಕು ನಮ್ಮ ರಾಜ್ಯದ ಹೆಸರಾಂತ ಚಿತ್ರನಟರು, ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸ, ಗೌರವ ಇರ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಭಾಗವಹಿಸ್ತಾರೆ. ಆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಿ ನನಗೆ ಅಂದ್ಕೊಂಡಿದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಗುರುಕಿರಣ್ ಅಂತ ಹೇಳಿ ಅವರು ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಾಟ್ ಮಾಡಿದ್ದೇವೆ. ಅವರು ಕೂಡ ಭಾಗವಹಿಸ್ತಾರೆ. ನಂತರ 2ನೇ ದಿವಸ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಡ್ರೋನ್ಗಳ ಮೂಲಕ ಚಿತ್ರವನ್ನು ಬಿಡಿಸಿ ಅದು ಜನಸಮುದಾಯಕ್ಕೆ ತೋರಿಸುವಂಥದ್ದು, ಲೇಸರ್ ಬೀಮ್ ಮೂಲಕ ಲೇಸರ್ ಶೋ ಮಾಡುವಂಥದ್ದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭರತನಾಟ್ಯ ಇರ್ಬೋದು, ಕಲ್ಚರಲ್ ಇವೆಂಟ್ಸು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತೀವಿ. ತದನಂತರ ಒಂದು ಮೆರವಣಿಗೆ, ಏನು ಉತ್ಸವ ಅಂತೆ ದಸರಾ ಉತ್ಸವ ಮೆರವಣಿಗೆ ಮಾಡ್ತೇವೆ. ಆ ಮೆರವಣಿಗೆಯಲ್ಲಿ 3 ಆನೆಗಳ ಮೂಲಕ ಆ ಭುವನೇಶ್ವರಿಯನ್ನ ಅಥವಾ ನಮ್ಮ ಚಾಮುಂಡೇಶ್ವರಿಯನ್ನ ತೆಗೆದುಕೊಂಡು 3 ಆನೆಗಳು ಇಡೀ ತುಮಕೂರಿನಲ್ಲಿ ನಾವು ಉತ್ಸವವನ್ನು ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಸಾಂಸ್ಕೃತಿಕ ತಂಡಗಳು ಕೂಡ ಭಾಗವಹಿಸುತ್ತೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಸಹ ಆ ಉತ್ಸವದಲ್ಲಿ ಭಾಗವಹಿಸುವಂಥ ಅವಕಾಶಗಳು ಇರ್ತದೆ. ಶಾಲಾ ಕಾಲೇಜುಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರು ಮತ್ತು ಯಾರು ಈ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಅವರೆಲ್ಲರಿಗೂ ಕೂಡ ಆಹ್ವಾನವನ್ನು ಮಾಡಿದ್ದೇವೆ. ನಾವು ಈಗಾಗಲೇ ಜಿಲ್ಲಾಡಳಿತ, ನಾನು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮಗೆ ಇವತ್ತು ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ನಾಯಕರು, ಮಾನ್ಯ ಸೋಮಣ್ಣನವರು ನಮ್ಮ ಜಿಲ್ಲೆಯ ಕೇಂದ್ರದ ಸಚಿವರಿದ್ದಾರೆ ಮತ್ತು ನಮ್ಮ ಜ್ಯೋತಿ ಗಣೇಶು ಸ್ಥಳೀಯ ಶಾಸಕರಿದ್ದಾರೆ. ಜಿಲ್ಲೆಯ ಎಲ್ಲ ಶಾಸಕರು, ರಾಜಣ್ಣ ಅವರು ಸಚಿವರು, ಸಹಕಾರಿ ಸಚಿವರು ಮತ್ತು ಜಯಚಂದ್ರ ಅವರು, ನಮ್ಮ ಡೆಲ್ಲಿಯ ಪ್ರತಿನಿಧಿಯವರು, ಶ್ರೀನಿವಾಸ್ ಅವರು KSRTC ಅಧ್ಯಕ್ಷರು, ಇವರೆಲ್ಲರೂ ಎಲ್ಲ ಶಾಸಕರುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಜನಸಮುದಾಯ, ಜನಪ್ರತಿನಿಧಿಗಳಷ್ಟೇ ಅಲ್ಲ, ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿ ಮತ್ತು ಜನಸಮುದಾಯ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ತುಮಕೂರಿನ ಜನ ಪ್ರಥಮ ಬಾರಿಗೆ ಇಂತಹದ್ದೊಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಅವಕಾಶ ಸಿಗ್ತಾ ಇದೆ. ಹಾಗಾಗಿ ಎಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ. ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡೋಣ. ತುಮಕೂರಿಗೆ ಒಂದು ತನ್ನದೇ ಆದಂಥ ತುಮಕೂರು ಅನ್ನುವಂಥದ್ದನ್ನು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ತೋರಿಸೋಣ ಅನ್ನುವಂಥದ್ದು ವಿನಂತಿಯನ್ನು ತಮ್ಮಲ್ಲಿ ಅತ್ಯಂತ ವಿನಯವಾಗಿ ನಾನು ಮಾಡಿಕೊಳ್ತೇನೆ.